ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗೌಡ್ರೆ, ನನ್ನ ಹತ್ರ 10 ಲಕ್ಷ ರೂಪಾಯಿ ಇದ್ದಿದ್ರೆ ಬಾಂಬೆಯಿಂದ ಯಾವ್ದಾದ್ರು ಬೆಸ್ಟ್ ಫೋಟೋಗ್ರಾಫರ್ನ ಕರ್ಕೊಂಡ್ಬಂದು ಸೂಪರ್ ಆಗಿರೋ ಫೋಟೋಸ್ ನ ಹಿಡಿಸ್ತಾ ಇದ್ದೆ. ಇಲ್ದೇ ಇರೋದಕ್ಕೆ ತಾನೇ ಹಳೆ ಫೋಟೋಗಳನ್ನೇ ಕಳಿಸ್ತಾ ಇರೋದು. ಅದನ್ ಬಿಡ್ರಿ, ಅದೇನೋ ಪ್ಲಾನ್ ಅಂದ್ರಲ್ಲ, ಅದನ್ನ ಹೇಳಿ. ನನ್ಗೊಬ್ರು ಫೈನಾನ್ಸರ್ ಗೊತ್ತಿದ್ದಾರೆ ಗೌಡ್ರೆ. ನೀವ್ ಅವ್ರ ಹತ್ರ 10 ಲಕ್ಷ ರೂಪಾಯಿ ಸಾಲ ತಗೊಳ್ಳಿ. ನೀವ್ ಅವ್ರಿಗೆ ಶೂರಿಟಿನೂ ಕೊಡಂಗಿಲ್ಲ. ನೀವೇನಾದ್ರೂ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರ ಮನೆ ಹತ್ರನೂ ಬರಲ್ಲ, ಫೋನು ಮಾಡೋದಿಲ್ಲ. ನೋಡಿ, ಅವರು ನಮ್ ಇಂಡಸ್ಟ್ರಿಲಿ ಬೇಜಾನ್ ಸಿನಿಮಾಗಳಿಗೆ ಫೈನಾನ್ಸ್ ಮಾಡಿದ್ದಾರೆ. ಹೇಳಿ ಹೂ ಅಂದ್ರೆ ಇವಾಗ್ಲೇ ಫೋನ್ ಮಾಡ್ಕೊಡ್ತೀನಿ. ಅಲ್ಲ ಮೇಡಮ್ ಅವರೇ, ಶ್ಯೂರಿಟಿ ಕೊಟ್ಟರು ನನಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದಾರೆ. ನೀವು ನೋಡಿದ್ರೆ ಅವ್ರ ಮನೆ ಹತ್ರ ಬರಲ್ಲ, ಫೋನ್ ಮಾಡಲ್ಲ, ಶ್ಯೂರಿಟಿ ಕೇಳಲ್ಲ ಅಂತ ಹೇಳ್ತಿದ್ದೀರಾ. ಅಕಸ್ಮಾತ್ ಅವ್ರು ಕೊಟ್ಟಿರೋ ದುಡ್ಡು ತಗೊಂಡು ನಾನು ಓಡೋಗ್ಬಿಟ್ರೆ ಅವ್ರು ಬಾಯ್ ಬಡ್ಕೋತಾರ? ಬಾಯ್ ಬಡ್ಕೊಳ್ಳೋದಿಲ್ಲ ಗೌಡ್ರೆ. ನೀವಿರೋ ಜಾಗಕ್ಕೆ ಬಂದು ನಿಮ್ ತಲೆನ ಕ್ಲೀನ್ ಕಟ್ ಮಾಡ್ಕೊಂಡು ನಿಮ್ ಮನೆ ಮುಂದಿರೋ ಬಾಗಿಲಿಗೆ ಇಡ್ತಾರೆ ಅಷ್ಟೇ. ರೀ ಮಾಲಿನಿ, ತಲೆ ಎತ್ತೋ ಅಂತ ಪ್ಲಾನ್ ಕೊಡಿ ಅಂದ್ರೆ ತಲೆ ಹೋಗೋ ಅಂತ ಪ್ಲಾನ್ ಕೊಡ್ತಿದ್ರಲ್ರಿ. ಅಯ್ಯೋ ಮೇಡಮ್ ಅವರೇ, ಈಗ ಬೇರೆ ಶ್ಯೂರಿಟಿ ಕೊಟ್ಟರು ತಪ್ಪು ಮಾಡಿದೀನಿ. ಈಗ ಮತ್ತೆ ಸಾಲ ಮಾಡಿ ತುಪ್ಪ ಬೇರೆ ತಿನ್ಬೇಕಾ? ಬೇಡ ಬೇಡ, ಆ ಚಂದ್ರು ಎಲ್ಲಿದ್ದಾನಂತ ಹುಡುಕಿ ಅವ್ನ್ ಕರ್ಕೊಂಡ್ಬಂದು ಈ ಸಮಸ್ಯೆನ ಬಗೆಹರಿಸ್ತೀನಿ. ಗೌಡ್ರೆ, ಈ ಸಿಚುಯೇಷನ್ ಅಲ್ಲಿ ನನ್ಗೊಂದ್ ಸಾಂಗ್ ನೆನ್ಪಾಯ್ತು. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು, ಗೋಳು ಪರದಾಟ ಸಾಕಿನ್ನು, ಬದುಕೋದ್ ಕಲಿಯೋ ಬಿಕ್ನಾಸಿ, ದುಡಿಯೋಕ್ಯಾಕೆ ಚೌಕಾಸಿ, ದುಡಿದು ಕುಡಿಯುವುದೇ ಖುಷಿ. ಮನೆ ಎಷ್ಟು ಚೆನ್ನಾಗಿದೆ. ಬೆಂಗಳೂರಲ್ಲಿ ಇಂಥದೊಂದು ಮನೆ ಇದ್ಬಿಟ್ರೆ ಪ್ರಾಣಿನೇ. ಏನಮ್ಮ, ಏನ್ ನೋಡ್ತಿದೀಯಾ? ಮನೆ ನೋಡ್ತಿದ್ದೆ ಅಮ್ಮ. ಮನೆ ತುಂಬಾ ಚೆನ್ನಾಗಿದೆ. ನನ್ಗೂ ಇಂಥದೊಂದು ಮನೆ ಕಟ್ಟಿಸ್ಬೇಕು ಅಂತ ತುಂಬಾ ಆಸೆ. ಆದ್ರೆ ಏನ್ ಮಾಡೋದು, ನಮ್ಮ ಹಣೆ ಬರ್ದಲ್ಲ ಅದೆಲ್ಲ ಬರ್ದಿಲ್ವಲ್ಲ. ಹಣೆ ಬರದಲ್ಲಿ ಇಲ್ಲ ಅಂತ ಸುಮ್ನೆ ಕುತ್ಕೊಂಡ್ರೆ ಯಾವ ಕೆಲ್ಸನೂ ಆಗಲ್ಲಮ್ಮ. ನಮ್ ಹಣೆ ಬರಹ ಬ್ರಹ್ಮನೇ ಬರ್ದಿರ್ಬಹುದು, ಆದ್ರೆ ಅದನ್ನ ಬದಲಾಯಿಸ್ಕೊಳ್ಳೋ ಶಕ್ತಿ ಮನುಷ್ಯನಿಗಿರುತ್ತೆ. ಅಯ್ಯೋ ಅಮ್ಮ, ನೀವೆಷ್ಟ್ ಚೆನ್ನಾಗ್ ಮಾತಾಡ್ತೀರಾ. ನೀವ್ ಮಾತಾಡೋದ್ ಕೇಳ್ತಿದ್ರೆ ನಮ್ಮಮ್ಮನೇ ಮಾತಾಡ್ದಾಗ ಅನ್ಸುತ್ತೆ. ಅಂದ್ಹಾಗೆ ನಿನ್ ಹೆಸರೇ ಹೇಳಿಲ್ಲ. ಏನಮ್ಮ ನಿನ್ ಹೆಸರು? ಚಿತ್ರ. ತುಂಬಾ ಚೆನ್ನಾಗಿದೆ. ಅಂದಂಗೆ ಏನ್ ಓದಿದ್ಯಾ ನೀನು? MBBS ಓದಿದ್ದೀನಮ್ಮ. MBBS ಓದಿ ಇವ್ರ ಹತ್ರ ಕೆಲ್ಸ ಮಾಡ್ತಿದ್ಯಾ? ಯಾಕೆ, ಯಾವುದೇ ಆಸ್ಪತ್ರೆಯಲ್ಲಿ ನಿನ್ಗೆ ಕೆಲ್ಸ ಸಿಗ್ಲಿಲ್ವಾ? ನಿನ್ ರೆಸ್ಯೂಮ್ ಇದ್ರೆ ಕೊಡು, ನನಗೊಬ್ರು ಪರಿಚಯದವರಿದ್ದಾರೆ, ಅವ್ರಿಗೆ ಕೊಟ್ಟಿರ್ತೀನಿ. ಅಮ್ಮ, ನನ್ ಮಾತ್ನ ಎಷ್ಟು ಈಸಿಯಾಗಿ ನಂಬ್ತೀರಾ ನೋಡಿ. ನಾನು MBBS ಓದ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅಪ್ಪನ್ಗೆ ಓದ್ಸೋ ಶಕ್ತಿ ಇರ್ಲಿಲ್ಲ. ಅದಕ್ಕೆ PUC ವರ್ಗೂ ಓದಿ ಇವ್ರ ಜೊತೆ ಕೆಲ್ಸಕ್ಕೆ ಸೇರ್ಕೊಂಡಿದೀನಿ. ಹೌದಾ? ತುಂಬಾ ಚೆನ್ನಾಗಿ ಮಾತಾಡ್ತೀಯಮ್ಮ. ಅಂದಂಗೆ ನಿಮ್ಮೂರ್ ಯಾವ್ದು? ಅಪ್ಪ ಅಮ್ಮ ಎಲ್ಲಿರ್ತಾರೆ? ಯಾಕಮ್ಮ ಇದನ್ನೆಲ್ಲ ಕೇಳ್ತಿದ್ದೀರಾ? 2 ದಿನ ಇದ್ದ ಹೋಗಳ ಬಗ್ಗೆ ಇಷ್ಟೆಲ್ಲ ವಿಚಾರಿಸ್ತಿದ್ದೀರಾ ಅಂದ್ರೆ ನನ್ ಮೇಲೆ ಏನಾದ್ರು ಅನುಮಾನನಾ? ಅಯ್ಯಯ್ಯೋ, ಅನುಮಾನ ಇಲ್ಲಮ್ಮ. ನೀನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ಯಾ. ನಿನ್ ನಡೆ ನುಡಿಗಳು ನನ್ಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಕೇಳ್ದೆ. ನಿನಗ್ ಮದ್ವೆ ಆಗಿದ್ಯಾ? ಆಗಿಲ್ಲ ಅಂದ್ರೆ ಮಾಡಿಸ್ತೀರಾ? ದೇವ್ರು ಬಡವ್ರಿಗೆ ಅಂದ ಕೊಟ್ಬಿಟ್ಟು ಅರ್ಗಿನ್ ಮನೇಲಿ ಇಟ್ಬಿಡ್ತಾನೆ. ನಮ್ಮಂತವ್ರನ್ನೆಲ್ಲ ಯಾರ್ ಮದ್ವೆ ಆಗ್ತಾರಮ್ಮ? ಎಲ್ರ ಪರಿಸ್ಥಿತಿನೂ ಹಾಗೆ ಇರಲ್ಲಮ್ಮ. ಅದೃಷ್ಟ ಅಂತ ಬಂದ್ರೆ ತಂಗ್ಳನ್ನ ಕೂಡ ತುಪ್ಪದನ್ನ ಆಗತ್ತೆ. ಏನು ತುಪ್ಪನ? ನನ್ಗೆ ತುಪ್ಪ ಅಂದ್ರೆ ತುಂಬಾ ಇಷ್ಟನಮ್ಮ. ಆದ್ರೆ ಇದುವರೆಗೂ ತುಪ್ಪನ ನಾನ್ ತಿಂದೇ ಇಲ್ಲ. ಆದ್ರೂ ನನ್ ಸ್ವಂತ ದುಡ್ಡಲ್ಲಿ ದುಡ್ದ್ಬಿಟ್ಟು ತಿನ್ಬೇಕು ಅಂತ ಆಸೆ. ಈಗ ದುಡಿತಾ ಇದೆಯಲ್ಲ, ತಗೊಂಡ್ ಬಂದ್ ತಿನ್ಬೋದಲ್ವೇನಮ್ಮ? ಎಷ್ಟು ದುಡಿದ್ರು ಎಲ್ಲ ಮನೆ ಕಳಿಸ್ಬೇಕಮ್ಮ. ನಮ್ಮಮ್ಮ ಇಷ್ಟು ವರ್ಷ ಸಾಕಿದ್ದಾರೆ, ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ಳೋದು ನನ್ ಕರ್ತವ್ಯ ಅಲ್ವಾ? ಅದಕ್ಕೋಸ್ಕರ ಅವ್ರ ಖುಷಿನೇ ತುಪ್ಪ ಅನ್ಕೊಂಡ್ ನಾನ್ ಸುಮ್ನಾಗ್ಬಿಡ್ತೀನಿ. ಹಿರಿಯರಂದ್ರೆ ಎಷ್ಟು ಗೌರವನಮ್ಮ ನಿನಗೆ. ನಾನು ಇದನ್ನೇ ಬಯಸ್ತಾ ಇರೋದು. ಇನ್ ಮುಂದೆ ನೀನು ಏನು ಯೋಚನೆ ಮಾಡ್ಬೇಡ. ನಮ್ ಮನೆಗ್ ಬಂದಿದ್ಯಲ್ಲ, ಇನ್ ಮುಂದೆ ನಾನೇ ನಿನಗೆ ತುಪ್ಪದನ್ನ ತಿನ್ನಿಸ್ತೀನಿ. ನೀವ್ಯಾಕಿದ್ದನ್ನೆಲ್ಲ ಮಾಡ್ತೀರಮ್ಮ? ಅದೆಲ್ಲ ನಿನ್ಗೆ ಮುಂದೆ ಗೊತ್ತಾಗತ್ತೆ. ಇದು ಈ ಸೀತಾದೇವಿ ಮನೆ. ಇಲ್ಲಿಗ್ ನೀನ್ ಬಂದಿದ್ಯಲ್ಲ, ನಿನಗೆ ಹೇಗ್ ಬೇಕು ಹಾಗಿರು. ನಿನಗೆ ಯಾರಾದ್ರೂ ಈ ಮನೆಯಲ್ಲಿ ತೊಂದರೆ ಕೊಟ್ರೆ ನನ್ಗೆ ಹೇಳು, ಅವ್ರ ಕೈಕಾಲೇ ಮುರಿದು ಹಾಕ್ತೀನಿ. ಅಷ್ಟು ಧೈರ್ಯ ಯಾರಿಗಿದೆ? ಯಾರಾದ್ರೂ ನನ್ ಕೈಕಾಲು ಮುರಿಯಕ್ ಬಂದ್ರೆ ನಾನೇ ಅವ್ರ ಕೈಕಾಲು ಮುರಿತೀನಿ ಅಷ್ಟೇ. ಯಾಕಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ನನ್ ಮಾತಿಂದ ನಿನ್ ಬೇಜಾರಾಯ್ತಾ? ಇಲ್ಲಮ್ಮ, ಇಷ್ಟು ವರ್ಷ ಆದ್ಮೇಲೆ ಪ್ರೀತಿ ತೋರ್ಸೋರ್ ಸಿಕ್ಕಿದ್ದಾರೆ. ನನ್ಗೆ ಖುಷಿ ಆಗ್ತಿದೆ. ಅದಕ್ಕೆ ಮಾತೇ ಬರ್ತಿಲ್ಲ. ನಮ್ಮ ಅಕ್ಕನೂ ಪ್ರೀತಿ ತೋರಿಸ್ತಾರೆ, ಆದ್ರೆ ಅದು ಪ್ರೀತಿ ಅಂತ ಅನ್ಸೋದೇ ಇಲ್ಲ. ನೀವು ತೋರಿಸಿರೋ ಕಾಳಜಿ ತುಂಬಾ ಚೆನ್ನಾಗಿದೆ.
ನಿಮ್ಗೆ ಹೇಗ್ ಕೃತಜ್ಞತೆ ತೋರಿಸ್ಬೇಕಂತ ಗೊತ್ತಾಗ್ತಿಲ್ಲಮ್ಮ. ಯಾವುದು ಬೇಡ, ನೀನ್ ಆರಾಮಾಗಿದ್ರೆ ಸಾಕು. ಮುಂದೆ ಏನ್ ಮಾಡ್ಬೇಕು ಅಂತ ನಾನ್ ನೋಡ್ಕೋತೀನಿ. ಅಮ್ಮ ಯಾಕೆ ನನ್ ಮೇಲೆ ಇಷ್ಟೊಂದ್ ಕಾಳಜಿ ತೋರಿಸ್ತಿದಾರೆ? ತುಪ್ಪದ ಕತೆ ಹೇಳಿದ್ರೆ ಬೆಣ್ಣೆ ತರ ಕರ್ಗೋದ್ಲಲ್ಲ. ಛೇ, ಹಾಳಾದ್ ನಿದ್ರೆ ಬರ್ತಾನೆ ಇಲ್ಲ. ಅನು ಅಕ್ಕ, ನನಗ್ ಗೊತ್ತು ನಿಮ್ಗೆ ನಿದ್ದೆ ಬರ್ತಿಲ್ಲ ಅಂತ. ಹೋಗಿ ಗೌಡ್ರು ಕರೀರಿ. ಹೌದು ಅನ್ಪೂರ್ಣವ್ರೆ, ನಿಮಗ್ ಗೌಡ್ರು ಗೊರ್ಕೆ ಸೌಂಡ್ ಇಲ್ದೆ ನಿದ್ದೆ ಬರೋದಿಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು. ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ ಕತೆಯಿಲ್ಲ. ಸಾಕ್ ಸುಮ್ನೆ ಇರ್ತೀರಾ? ಗೌಡ್ರು ಗೊರ್ಕೆ ಸೌಂಡ್ ಇಲ್ದೆ ನಿದ್ದೆ ಬರಲ್ಲ ಅಂತ ಯಾರು ಹೇಳಿದ್ ನಿಮ್ಗೆ? ಅವ್ರೀಗ ಆಲ್ರೆಡಿ ಮಲ್ಕೊಂಡು ಗೊರ್ಕೆ ಹೊಡಿತಾ ಇರ್ತಾರೆ. ಮತ್ ನೀವ್ ಯಾಕೆ ನಿದ್ದೆ ಮಾಡ್ತಿಲ್ಲ? ಇಲ್ಲ ಗುಲಾಬಿ, ಫ್ಯಾನ್ ಹಾಕೊಂಡ್ರು ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ. ಅದೇ ನಮ್ ರೂಮಲ್ಲಿ ಆಗಿದ್ರೆ ಕಿಟಕಿ ಎಲ್ಲ ತೆಕ್ಕೊಂಡು ಆರಾಮಾಗಿ ಮಲಗ್ಬೋದಾಗಿತ್ತು, ತಣ್ಣಗಿರ್ತಿತ್ತು. ಸುಳ್ಳು ಹೇಳ್ತಿದ್ದೀರಾ. ಗೌಡ್ರು ಇಲ್ಲ ಅಂತಾನೆ ನಿಮಗ್ ನಿದ್ದೆ ಬರ್ತಿಲ್ಲ. ಓ ಗೊತ್ತಾಯ್ತು, ನಾನ್ ಸುಳ್ಳು ಹೇಳ್ತಾ ಇದೀನಿ ಅಂತ ನಿನಗೆ ಗೊತ್ತಾಗೋಗ್ಬಿಡ್ತಾ? ಗುಲಾಬಿ, ನೀನು ಸಮರ್ಥ ಇಬ್ರು ಯಾಕಿನ್ನು ಬೇರೆ ಬೇರೆ ರೂಮಲ್ಲಿ ಮಲಗ್ತಿದ್ದೀರಾ? ಹಾ, ಯಾಕೆ ಅಂದ್ರೆ ಅತ್ತೆ ನನ್ನ ಸೊಸೆ ಅಂತ ಒಪ್ಕೊಂಡಿಲ್ವಲ್ಲ. ಓಹೋ, ನೋಡ್ರಿ ಮಾಲಿನಿ, ನಮ್ ಗುಲಾಬಿ ಎಷ್ಟ್ ಚೆನ್ನಾಗ್ ಮಾತಾಡೋದ್ ಕಲ್ತಿದ್ದಾಳೆ ಅಂತ. ಅನ್ಪೂರ್ಣವ್ರೆ, ಸಮರ್ಥ ಅವ್ರು ಫ್ರೀ ಆಗಿದ್ದಾಗ ಟ್ರೈನಿಂಗ್ ಕೊಟ್ಟಿರ್ಬೇಕು. ಸಮರ್ಥ ಗುಲಾಬಿ ಟ್ರೈನಿಂಗ್ ಕೊಡ್ತಿದಾನೋ ಅಥವಾ ಗುಲಾಬಿನೇ ಸಮರ್ಥ ಟ್ರೈನಿಂಗ್ ಕೊಡ್ತಿದ್ದಾಳೋ ಯಾರು ಗೊತ್ತು. ಒಟ್ನಲ್ಲಿ ಈ ಪಿಶಾಚಿಗಳ ಮನೆಗ್ ಸೇರ್ಕೊಂಡು ನಾವು ಟ್ರೈನ್ ಹತ್ತಿ ಓಡೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾ, ಆದ್ರೂ ನೀವ್ ಅವ್ರಿಬ್ರನ್ನ ಗಮನಿಸಿದೀರಾ? ಮಂಜರಿ ಏನೋ ನೋಡಕ್ಕೆ ಓಕೆ ಅನ್ಸ್ತಾರೆ. ಈ ಚಿತ್ರನೇ ತುಂಬಾ ಅನುಮಾನ ಅಲ್ವಾ? ಹೌದು ಅನ್ಪೂರ್ಣವ್ರೆ, ನಾನು ಗಮನಿಸಿದೀನಿ. ನಾವೆಲ್ಲ ಇರ್ಬೇಕಾದ್ರೆ ಒಂಥರ ನಡ್ಕೋತಾರೆ, ಎಲ್ರೂ ಇರ್ಬೇಕಾದ್ರೆ ಇನ್ನೊಂದ್ ರೀತಿನೇ ನಡ್ಕೋತಾಳೆ. ಯಾವ್ದಕ್ಕೂ ಗೌಡ್ರನ್ನ ಅವಳಿಂದ ಹುಷಾರಾಗಿರೋದಕ್ಕೆ ಹೇಳಿ. ಮಾಲಿನಿ, ನಮ್ ಗೌಡ್ರು ಅನು ಅಕ್ಕನ್ ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತ್ ನೋಡಲ್ಲ. ಅವ್ರು ಯಾರನ್ನೂ ಕಣ್ಣೆತ್ ನೋಡ್ದೆ ಇರ್ಬೋದು, ಆದ್ರೆ ಬೇರೆಯವ್ರ ಕಣ್ಣು ನಮ್ ಗೌಡ್ರ ಮೇಲೆ ಬೀಳ್ಬೋದಲ್ವಾ? ಅವ್ರ ಗೌಡ್ರನ್ನ ನೋಡಿದ್ರೆ ಅವ್ರ ಕಣ್ ಕಿತ್ಬಿಟ್ಟು ನಾಯಿಗೆ ಹಾಕ್ಬಿಡ್ತೀನಿ. ಗುಲಾಬಿ ಹೇಳ್ತಿರೋದು ಕರೆಕ್ಟ್. ನಮ್ಮ ಯಜಮಾನ್ರು ಅವ್ರು ನಾನ್ 100 ಜನ ನೋಡಿದ್ರು ಅವ್ರ ಕಣ್ ಮಾತ್ರ ಯಾವಾಗ್ಲೂ ನನ್ ಮೇಲೆ ಇರುತ್ತೆ. ಹೌದು ಅನು ಅಕ್ಕ, ಗೌಡ್ರ ಮೇಲೆ ಅನುಮಾನ ಪಡೋದು ಒಂದೇ, ನಮ್ಮೇಲೆ ನಾವ್ ಅನುಮಾನ ಪಡ್ಕೊಳ್ಳೋದು ಒಂದೇ. ಕರೆಕ್ಟ್ ಆಗಿ ಹೇಳ್ದೆ ಗುಲಾಬಿ. ಸರಿ, ನೀವ್ ಹೋಗಿ ಮಲ್ಕೊಳ್ಳಿ. ಪರವಾಗಿಲ್ಲ, ನಾವು ಇಲ್ಲೇ ಮಲ್ಕೋತೀವಿ. ಯಾ ಗುಲಾಬಿ, ಸಮರ್ಥ ಅವ್ರಿದ್ದಿದ್ರೆ ರೊಮ್ಯಾಂಟಿಕ್ ಆಗಿ ಮಾತಾಡ್ಕೊಂಡ್ ಮಲಗ್ಬೋದಿತ್ತು ಅಂತನಾ? ಅಯ್ಯೋ, ಅದೆಲ್ಲ ಏನು ಇಲ್ಲ ಮಾಲಿನಿ. ಏನೋ ಗುಲಾಬಿ, ಆದಷ್ಟು ಬೇಗ ನಿನ್ನ ಮತ್ತೆ ಸಮರ್ಥ ಜೀವನ ಸರಿ ಹೋದ್ರೆ ಸಾಕು. ಸೀತಮ್ಮನ್ ಮನ್ಸು ಅದ್ ಯಾವಾಗ ಬದ್ಲಾಗುತ್ತೋ ಆ ಪರಮಾತ್ಮನ್ಗೆ ಗೊತ್ತು. ಎಲ್ಲದಕ್ಕೂ ಟೈಮ್ ಬರ್ಬೇಕು ಅನು ಅಕ್ಕ. ಟೈಮ್ ಬಂದಾಗ ತಾನಾಗ್ ತಾನೇ ಆಗುತ್ತೆ. ಹಾಗಂತ್ಯಾ? ಅವ್ರ ಅಂದಿದ್ದೆ ಹಾಗೆ.